हाँ मोहतरमा, तो अब तैयार है? ये है आपका 11वां सवाल 1 करोड़ रुपए के लिए। आपको विक्षा न्यूज चैनल कितना पसंद है? ऑप्शन ए पसंद है, ऑप्शन बी बहुत पसंद है, ऑप्शन सी बहुत बहुत पसंद है, ऑप्शन डी बहुत 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 पसंद है। ಆಡಿಯನ್ಸ್, ನೀವು ಇದೇ ತರ ನಮ್ಮ ಜೊತೆ KBC ಆಟ ಆಡಬೇಕಾ? ಹಾಗಿದ್ರೆ ಈ ಕ್ವೆಶ್ಚನ್ ನ ಆನ್ಸರ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನೀವು ಕೂಡ ನಮ್ಮ ಜೊತೆ ಆಟ ಆಡೋ ಚಾನ್ಸ್ ನ ಗೆಲ್ಬಹುದು. ಇದು ಸಿನಿಮೇನಿಯಾ, ಲೈಟ್ಸ್, ಕ್ಯಾಮೆರಾ, ರಿಯಾಕ್ಷನ್. ನಾನು ಸುರಭಿ. ನ್ಯೂ ಇಯರ್ ಸೆಲೆಬ್ರೇಷನ್ ಅಲ್ಲಿ ಕಿರ್ಚಾಡಿ ಹೀಗಾಗೋಗಿದೆ ನನ್ನ ವಾಯ್ಸು. ಇನ್ನೊಂದು 3-4 ದಿನ ವಿಡಿಯೋಸ್ ಅಲ್ಲಿ ನಿಮ್ಗೆ ಇದೇ ವಾಯ್ಸೇ ಕೇಳಿಸೋದು. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಈಗ ಗಲ್ಲಿ ಗಾಸಿಪ್ ನೋಡ್ಕೊಂಡು ಬರೋಣ. ನಾನು ಯಾಕೆ ಇಷ್ಟೊತ್ತು ಈ KBC ಡ್ರಾಮಾ ಮಾಡಿದೆ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾಕೆ ಅಂದ್ರೆ ಮೊನ್ನೆ ಅಂದ್ರೆ ಸಂಡೇ ಅಷ್ಟೇ ನಮ್ಮ ಬಿಗ್ ಬಿ KBCಯ ಕೊನೆ ಎಪಿಸೋಡ್ ನ ಹೋಸ್ಟ್ ಮಾಡಿದ್ದಾರೆ. ಇನ್ ಮುಂದೆ ಹಾಗಿದ್ರೆ ಈ ಶೋನ ಯಾರು ಹೋಸ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ನ ನಾವು ಮುಂದಿನ ವಿಡಿಯೋಸ್ ಅಲ್ಲಿ ಕೊಡ್ತಾ ಹೋಗ್ತೀವಿ. ಅದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಮೊದಲು ನಮ್ಮ ವಿಕ್ಷಾ ನ್ಯೂಸ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮದ್ವೆ ಎಲ್ಲಿ ನೋಡಿದ್ರು ಮದ್ವೆ. ಈಗ ಯಾರು ಮದ್ವೆ ಅಂತ ಕೇಳ್ತೀರಾ? ಸಂಗೀತಾ ಶೃಂಗೇರಿ ಅವ್ರ ಮದ್ವೆ ಅಂತೆ. ಅದ್ ಹೇಗ್ರಿ ಸಾಧ್ಯ? ಅವರು ಬಿಗ್ ಬಾಸ್ 10 ಅಲ್ಲಿ ಇದಾರಲ್ಲ ಅಂತ ಕೇಳ್ತಿರಲ್ಲ. ಹೌದು, ಈಗಷ್ಟೇ 2024 ನ್ಯೂ ಇಯರ್ ಸೆಲೆಬ್ರೇಷನ್ ಆಯ್ತಲ್ಲ ಬಿಗ್ ಬಾಸ್ ಮನೇಲಿ. ಆಗ ವಿದ್ಯಾಶಂಕರಾನಂದ ಸರಸ್ವತಿ ಗುರುಗಳು ಅನ್ನೋರ್ನ ಕಳ್ಸಿದ್ರು. ಯಾಕವರು ಅಂದ್ರೆ ಈಗ ಈ ಬಿಗ್ ಬಾಸ್ ಅಲ್ಲೆಲ್ಲ ಪ್ರಮೋಷನ್ ಮಾಡೋದೆಲ್ಲ ತುಂಬಾ ಕ್ಯಾಶುವಲ್ ಆಗೋಗಿದೆ. ಸೊ ಅವ್ರದ್ದು ಕಲರ್ಸ್ ಕನ್ನಡದಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿದೆ. ಹಾಗಾಗಿ ಅದ್ರ ಪ್ರಮೋಷನ್ಗೋಸ್ಕರ ಈ ಗುರುಗಳನ್ನ ಬಿಗ್ ಬಾಸ್ ಮನೆ ಕಳಿಸಿದ್ದಾರೆ. ಅವರು ಅಲ್ಲಿ ಎಲ್ಲ ಕಂಟೆಸ್ಟೆಂಟ್ಗಳಿಗೂ ಭವಿಷ್ಯ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಸಂಗೀತ ಅವ್ರಿಗೂ ಭವಿಷ್ಯ ಹೇಳಿದ್ದಾರೆ. ಏನಂತ, 2024 ಅಲ್ಲಿ ನಿಮ್ಮ ಸಿನಿಮಾ ಫೀಲ್ಡಲ್ಲಿ ಏರುಪೇರು ಇದ್ದೇ ಇರುತ್ತೆ, ಆದರೆ 2025 ಅಲ್ಲಿ ನಿಮಗೆ ಖಂಡಿತ ಮದುವೆ ಆಗತ್ತೆ ಅಂತ ಹೇಳಿದ್ದಾರೆ. ನಮಗೆ ಯಾಕಪ್ಪ, ಬಿಡಿ, ನಾವು ನೆಕ್ಸ್ಟ್ ಗಾಸಿಪ್ಗೆ ಹೋಗೋಣ. ಅಲ್ಲ, ಎಲ್ಲರೂ ಮದುವೆ ಆದ್ಮೇಲೆ ಓಡೋಗಿರೋದು ಕೇಳಿದೀವಿ. ಇವನ್ ನೋಡಿದ್ರೆ 8 ಕಿಲೋಮೀಟರ್ ಮದುವೆಗೆ ಮುಂಚೆನೆ ಓಡೋಗಿದ್ದಾನೆ. ಯಾರು ಅಂತ ಕೇಳ್ತೀರಾ? ಇನ್ಯಾರು, ಅಮೀರ್ ಖಾನ್ ಅವ್ರ ಅಳಿಯ ನೂಪುರ್ ಶಿಖಾರೆ. ಮದುವೆ ಮಂಟಪಕ್ಕೆ 8 ಕಿಲೋಮೀಟರ್ ಜಾಗಿಂಗ್ ಬಟ್ಟೆಲಿ ಓಡ್ಕೊಂಡು ಹೋಗಿದ್ದಾನೆ. ಸರಿ, ಓಡ್ಕೊಂಡು ಹೋದ ಸರಿ, ಅದಾದ್ಮೇಲಾದ್ರೂ ಬಟ್ಟೆ ಚೇಂಜ್ ಮಾಡ್ಬೇಕು ತಾನೆ? ಇಲ್ಲ, ಅದೇ ಜಾಗಿಂಗ್ ಬಟ್ಟೆಲೇನೆ ಮದುವೆನೂ ಆಗಿದ್ದಾನೆ. ಏನಪ್ಪ ಇಂಥ ಅವಸ್ಥೆ? ಅಷ್ಟೊಂದೆಲ್ಲ ಖರ್ಚು ಮಾಡಿ ಮಂಟಪ ಮಾಡಿ ಅಷ್ಟೆಲ್ಲ ಚೆನ್ನಾಗಿ ಡೆಕೋರೇಟ್ ಮಾಡಾದ್ಮೇಲೆ ಒಂದು ಒಳ್ಳೆ ಬಟ್ಟೆ ಹಾಕೊಂಡು ಮದುವೆ ಆಗ್ಬೇಕು ತಾನೆ? ಇದ್ರ ಬಗ್ಗೆ ನಿಮ್ಮ ವ್ಯೂಸ್ ಏನು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವಿಷ್ಟಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇದೇ ತರದ ಕಂಟೆಂಟ್ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್. ಹಾ, ವಿಕ್ಷಾ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್. ರಾಧೆ ರಾಧೆ.